ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಬೆಳಗ್ಗೆನೆ ಎದ್ದುಬಿಟ್ಟು ಟಿಫನ್ ಎಲ್ಲ ತಿಂದೆ. ಟಿಫನ್ ಬಂದುಬಿಟ್ಟು ಪಲಾವ್. ಸೊ ಇವತ್ತಿನ ಡೇ ಹೇಗಿರುತ್ತೆ ಅಂತ ನಿಮಗೂ ತೋರಿಸ್ತೀನಿ. ಸೊ ಇವಾಗ ಬಿಸಿಲು ಸ್ವಲ್ಪ ಕಡಿಮೆ ಆಗಿದೆ, ಸ್ವಲ್ಪ ಕಡಿಮೆ ಇದೆ, ಆಮೇಲೆ ಜಾಸ್ತಿ ಆಗ್ಬೋದೇನೋ. ನಾನು ಕೊರಿಯಾ ಲ್ಯಾಂಗ್ವೇಜ್ ಕಲಿತಿದ್ದೀನಿ. ಸೊ ಅದು ನಾನು 2-3 ಡೇಸಿಂದ ಅಟೆಂಡ್ ಮಾಡಿಲ್ಲ. ಸೊ ಅದಕ್ಕೆ ಅದೇ 1 ಅವರ್ ಆಗಿತ್ತು. ಅದಾದಮೇಲೆ ನಾನು ಮತ್ತು ನಮ್ಮ ಅಜ್ಜಿ ಮೇಲೆ ಹೋಗಿದ್ರಿ ಬಟ್ಟೆ ಒಣಗಾಕೋಕ್ಕೆ. ಆಮೇಲೆ ಸ್ವಲ್ಪ ಟಿ ವಿ ಮೊಬೈಲೆಲ್ಲ ನೋಡ್ತಿದ್ದೆ. ಮೈ ಕೂಡ ಚಾರ್ಜ್ ಇದ್ದಿಲ್ವಲ್ಲ, ಸೊ ಅದಕ್ಕೆ ಚಾರ್ಜ್ ಹಾಕಿದ್ದೆ. ಇವಾಗ ಊಟ ಮಾಡ್ತಿದ್ದೀನಿ. ಊಟ ಪಲಾವ್ ಮಾತ್ರ ಸೂಪರಾಗಿತ್ತು, ಅದಕ್ಕೆ ಮತ್ತೆ ಪಲಾವ್ ತಿಂತಿದ್ದೀನಿ. ಸೊ ನಾನಿವಾಗ ಸನ್ನು ಮುನ್ನು ವ್ಲಾಗ್ಸ್ ನೋಡ್ತಾ ಇದ್ದೀನಿ. ನನ್ನ ಫೇವ್ರೆಟ್ ಕಾಂಟೆಂಟ್ ಕ್ರಿಯೇಟರ್ ಯಾರು ಅಂದರೆ ಸ್ಯಾಮ್ ಸಮೀರ್, ಸನ್ನು ಮುನ್ನು, ಸುದೀಪ್ ಸ್ಪೀಕರ್. ಇವ್ರು 3 ಜನ ತುಂಬ ಇಷ್ಟ. ತುಂಬ ಜಾಸ್ತಿ ಅಂದರೆ ಇದು ಸ್ಯಾಮ್ ಸಮೀರ್, ಆಮೇಲೆ ಸನ್ನು ಮುನ್ನು. ವರುಣ್ ಆರಾಧ್ಯ ಕೂಡ ಇಷ್ಟ, ಬಟ್ ಜಾಸ್ತಿ ಅಂದರೆ ಇವರಿಬ್ಬರು. ದಿನ ಅವರಿಬ್ರು ನೋಡ್ತೀನಿ. ಸೊ ಊಟ ತಿನ್ನೋಣ ಬನ್ನಿ. ಪಲಾವ್ ನೋಡಿ. ಅದು ಅಚ್ಚು ಆಮೇಲೆ ಯುಕ್ತ ಬಂದಿದ್ರಲ್ಲ, ಅವ್ರ ಜೊತೆ ಒಂದು ಟಾಸ್ಕ್ ಆಡ್ತಾ ಇದ್ದಾರೆ. ನಾನಿಲ್ಲಿ ಹಂಗೆ ಪಲಾವ್ ತಿಂತಿದ್ದೀನಿ. ಸೊ ಊಟ ಎಲ್ಲ ತಿನ್ಬಿಟ್ಟಾಯಿತು. ಅಲ್ವ ನಾಯಿ ಕೂತಿದ್ಯಲ್ಲ, ಅದ ಹೆಸರು ಬ್ಲ್ಯಾಕಿ ಅಂತ. ರಾಜನ್ ಥರ ಕೂತೈತಿ. ಬ್ಲ್ಯಾಕಿ ನೋಡ್ತಿಲ್ಲ, ಅದಕ್ಕೆ ಇವಳು ನೋಡ್ತಿದ್ದಾಳೆ. ಇವಳ ಹೆಸರು ವೈಟಿ ಅಂತ. ಆಗ ಸ್ಯಾಮ್ ಬ್ಲಾಗ್ ನೋಡ್ತಾ ಇದ್ದೀನಿ. 45 ಮಿನಿಟ್ಸ್ ಆಗೋ ಬಂದಿತ್ತು, ಅದಕ್ಕೆ ಮಾಡೋಣ ಬನ್ನಿ. ಊಟ ಏನು ಅಂದರೆ ಕುಷ್ಕಾ ಕಬಾಬ್. ತಿಂದ್ಬಿಟ್ಟು ನಿಮಗೆ ಸಿಗ್ತೀನಿ. ಓಕೆ, ಗೈಸ್ ಇವಾಗ ಜಸ್ಟ್ ಊಟ ಆಯಿತು. ನಾನು ಯಾಕೆ ವಾಯ್ಸ್ ಕೊಡ್ತಿದ್ದೀನಿ, ಆಮೇಲೆ ಈ ವಿಡಿಯೋ ಯಾಕೆ ತುಂಬ ಶಾರ್ಟ್ ಆಯಿತು ಅಂತ ಅಂದರೆ ನನ್ನ ಮೈಕ್ ಚಾರ್ಜ್ ಇದ್ದಿಲ್ಲ. ಸೊ ಅದಕ್ಕೆ ಈ ನೈಟ್ ಫುಲ್ ಚಾರ್ಜ್ ಹಾಕಿದ್ರೆ ಬೆಳಗ್ಗೆ ಕರೆಕ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ಚಾರ್ಜ್ ಹಾಕಿದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಬಾಯ್ ಆ್ಯಂಡ್ ಗುಡ್ ನೈಟ್.